ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ 13 ಬಗ್ಗೆ ಅಪ್ಡೇಟ್ಸ್ಗಳು ಬರ್ತಾ ಇದೆ ಆ್ಯಂಡ್ ಅಪ್ಡೇಟ್ಗಳ ಸುರಿಮಳೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅಗ್ನಿ ಪರೀಕ್ಷೆ ಕೂಡ ನಡೀತಿರುವಂಥದ್ದು ಆಲ್ರೆಡಿ ನಿಮ್ಗೆ ಗೊತ್ತಿರೋವಂಥದ್ದೇನೆ. ಆ್ಯಂಡ್ ಅಗ್ನಿ ಪರೀಕ್ಷೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಆ್ಯಂಡ್ ಟೆಲಿಕಾಸ್ಟ್ ಆಗುವಂಥದ್ದು ಆಗಸ್ಟ್ 16th ಸೊ ಟೆಲಿಕಾಸ್ಟ್ ಆಗುತ್ತೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಕೆಲವು ಅಪ್ಡೇಟ್ಗಳು ಇವಾಗ ಸಿಗ್ತಾ ಇದೆ. ಆ್ಯಂಡ್ ಅಗ್ನಿ ಪರೀಕ್ಷೆಯಿಂದ ಆ ಒಂದು ಸ್ಟೇಜಿಂದ ಒಬ್ಬರು ರಿಜೆಕ್ಟ್ ಆದವರು ಕೂಡ ಸ್ವಲ್ಪ ಅವರ ನೋವನ್ನು ಹೊರ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಅವ್ರು ಯಾರು ಅಂತ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದೇ ಬಿಗ್ ಬಾಸ್ 13 ಆ್ಯಂಡ್ ಅಗ್ನಿ ಪರೀಕ್ಷೆಯಿಂದ ಕೆಲವೊಂದು ಅಪ್ಡೇಟ್ಸ್ಗಳಿದ್ದಾವೆ, ಅದ್ರ ಬಗ್ಗೆ ಖಂಡಿತವಾಗ್ಲೂ ಈ ವಿಡಿಯೋಲಿ ನೋಡೋಣ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಹೈಪ್ ಕೂಡ ಪಾಯಿಂಟ್ಸ್ಗಳನ್ನ ಕೊಡಿ ಅಂತಲೇ ಹೇಳ್ಬೋದು. ಬಿಕಾಸ್ ಸ್ವಲ್ಪ ಇವಾಗ ಸ್ಟಾರ್ಟಿಂಗಲ್ಲಿ ಬೂಸ್ಟ್ ಅಪ್ ಬೇಕಾಗುತ್ತೆ ವಿಡಿಯೋಸ್ಗಳಿಗೆ ವ್ಯೂಸ್ ಬರಬೇಕು ಅಂತ ಅಂದರೆ. ಓಕೆ. ಆ್ಯಂಡ್ ಸೊ ಮೊದಲನೇ ಅಪ್ಡೇಟ್ ಏನು ಅಂತಂದರೆ, ಮೊದಲೇ ಗೊತ್ತಿರೋಂಗೆ ನಿಮಗೆ ಸೊ ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆಗ್ತಿರುವಂಥದ್ದು 16th, ಈ ಮಂತ್ 16th ಟೆಲಿಕಾಸ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಮಂಡೆಯಿಂದ ಸೊ ಫ್ರೈಡೇವರೆಗೂ ಕೂಡ ಇರುತ್ತೆ. ಸೊ 9:30ಗೆ ರಾತ್ರಿ ಅಂತಲೇ ಹೇಳ್ತೀನಿ. ಆ್ಯಂಡ್ ಇದರಲ್ಲಿ ಮಲ್ಟಿಪಲ್ ರೌಂಡ್ಸ್ ಕೂಡ ಇರುತ್ತೆ. ಸೊ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಈ ರೀತಿಯಲ್ಲಿ ಇರುತ್ತೆ. ಸೊ ಫಸ್ಟ್ ರೌಂಡಲ್ಲಿ ಒಂದು 50 ಜನನ ತೊಗೊಂಡು ಹೋಗಿರ್ತಾರೆ, ಅದರಲ್ಲಿ ಸಾರ್ಟ್ ಔಟ್ ಮಾಡಿಕೊಂಡು ಅಗೇನ್ ಫಿಲ್ಟರ್ ಮಾಡಿ ಸೊ ಸೆಕೆಂಡ್ ರೌಂಡಲ್ಲಿ 30 ಜನನ ಸೊ ಈ ರೀತಿನ ತೊಗೊಂಡು ಬಂದು ಸೊ ಕೊನೆಯಲ್ಲಿ ಸೊ 3 ರಿಂದ 4 ಜನರನ್ನ ಸೊ ಬಿಗ್ ಬಾಸ್ 13ಗೆ ಎಂಟ್ರಿ ಕೊಡಿಸ್ತಾರೆ ಅಂತಲೇ ಹೇಳ್ಬೋದು. ಅದನ್ನು ಸಸ್ಪೆನ್ಸ್ ಆಗಿ ಇಟ್ಟಿರ್ತಾರೆ. ಓಕೆ. ಆ್ಯಂಡ್ ಇವಾಗ ಒಬ್ಬರು ಅಗ್ನಿ ಪರೀಕ್ಷೆ ಇದರಿಂದ ರೌಂಡಿಂದ ಔಟ್ ಆಗಿದ್ದಾರೆ. ಅದು ಯಾರು ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ, ಅದರಲ್ಲೂ ಮುಖ್ಯವಾಗಿ ರೀಲ್ಸಲ್ಲಿ ನೋಡಿರ್ಬೋದು ನೀವು. ಸೊ ನಾನು ಆವಾಗ ಕೆಲವು ಟೈಮಲ್ಲಿ ನೋಡಿರಿದ್ದೆ ಅವರನ್ನು. ಸೊ ನೇಮ್ ಈಸ್ JP ಅಂತ, ಮೇ ಬಿ ಅವ್ರ ಹೆಸರು ಜಯಪ್ರಕಾಶ್ ಅಂತ ಇರ್ಬೋದು ಅಂತ ಅನ್ಸುತ್ತೆ. ಸೊ ಅವರು ಇವಾಗ ಅಗ್ನಿ ಪರೀಕ್ಷೆ ಸ್ಟೇಜಿಂದ ರಿಜೆಕ್ಟ್ ಆಗಿ ಸೊ ಅಂದರೆ ಹೊರಗಡೆ ಬಂದಿದ್ದಾರೆ. ಸೊ ಅವರು ಒಂದು ವಿಡಿಯೋ ಮಾಡಿ ಹಂಚ್ಕೊಂಡಿದ್ದಾರೆ. ಎಬಿಲಿಟಿ ಇಲ್ಲ ಅಂತ ನನ್ನ ಆಚೆ ಹಾಕಿದ್ದಾರೆ. ಸೊ ಎಬಿಲಿಟಿ ಇಲ್ವಾ ಅನ್ನೋ ರೀತಿಯಲ್ಲಿ ಅವರು ಅವ್ರ ಫಾಲೋವರ್ಸ್ನ ಕೇಳಿಕೊಂಡು ಸೊ ತಮ್ಮ ಒಂದು ಬೇಜಾರನ್ನ ಹೊರಗಡೆ ಹಾಕೊಂಡಿದ್ದಾರೆ. ಒಂದಲ್ಲ ಒಂದಿನ ನಾನು ಅಗೇನ್ ಎಂಟ್ರಿ ಕೊಡ್ತೀನಿ ಬಿಗ್ ಬಾಸ್ಗೆ ಅನ್ನೋ ರೀತಿಯಲ್ಲಿ ಹೇಳ್ಕೊಂಡಿದ್ದಾರೆ. ಆ್ಯಂಡ್ ಅದರಲ್ಲಿ ವಿನಯ್ ಗೌಡ ಅವ್ರಿಗೆ ಮೇ ಬಿ ಥ್ಯಾಂಕ್ಸ್ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ನನ್ನ ಪ್ರಕಾರ ವಿನಯ್ ಗೌಡ ಅವರೇನೆ ಈ ನಿಮಗೆ ಎಬಿಲಿಟಿ ಇಲ್ಲ ಅನ್ನೋವಂಥ ರೀಸನ್ನ ಕೊಟ್ಟು ಮೇ ಬಿ ಅವ್ರನ್ನ ರಿಜೆಕ್ಟ್ ಮಾಡಿರ್ಬೋದು ಅಂತ ಅನಿಸುತ್ತೆ. ಅದ್ರ ಜೊತೆಗೆ ಇವತ್ತು ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಿಂದನೇ ಸೊ ವಿನಯ್ ಗೌಡ ಅವ್ರದನ್ನು ಫೋಟೋನ ಪೋಸ್ಟ್ ಮಾಡಿ ಸೊ ಅವರು ಜಡ್ಜ್ ಆಗಿ ಇದ್ದಾರೆ ಅನ್ನೋ ರೀತಿಯಲ್ಲಿ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಆ್ಯಂಡ್ ವಿನಯ್ ಗೌಡ, ಸಂಗೀತ ಆ್ಯಂಡ್ ಶ್ರುತಿ ಅವರು ಇರೋವಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಸೊ 3 ಜನ ಜಡ್ಜಸ್ ಇರುವಂಥದ್ದು. ಗಿಲ್ಲಿ ಹೆಸರು ಕೇಳಿಬರ್ತಾ ಇತ್ತು, ಬಟ್ 99% ಗಿಲ್ಲಿ ಸೊ ಜಡ್ಜ್ ಆಗಿಲ್ಲ ಅಂತಲೇ ಹೇಳ್ಬೋದು. ಬಿಕಾಸ್ ಪಳಾರ್ ಅನ್ನೋ ಸಿನಿಮಾದಲ್ಲಿ ಅವ್ನು ಬ್ಯುಸಿ ಆಗಿರೋದ್ರಿಂದ ಸೊ ಗಿಲ್ಲಿ ಇಲ್ಲ. ಸೊ ಶ್ರುತಿ ಅವರು, ಸಂಗೀತ ಆ್ಯಂಡ್ ವಿನಯ್ ಅವರು ಇರೋವಂಥದ್ದು ಜಡ್ಜ್ ಆಗಿ ಕನ್ಫರ್ಮ್ ಆಗಿದೆ ಅಗ್ನಿ ಪರೀಕ್ಷೆ ಅನ್ನೋವಂಥ ಒಂದು ಆಡಿಷನಲ್ಲಿ. ಓಕೆ. ಆ್ಯಂಡ್ ಇನ್ನೊಂದು ಅಪ್ಡೇಟ್ ಏನು ಅಂತಂದರೆ, ಲಾಲ್ಬಾಗಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದೇನು ಅಂತಂದರೆ ಸೊ ಬಿಗ್ ಬಾಸ್ ವೀಕೆಂಡ್ ಶೋಗಳಿಗೆ ನೀವೇನಾದರೂ ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂತಂದರೆ ಸೊ ಅಲ್ಲಿ ಒಂದು ಲಾಲ್ಬಾಗಲ್ಲಿ ಒಂದು ಸೆಟ್ ಮಾಡಿದ್ದಾರೆ ಸ್ಟೇಜ್ನ. ಸೊ ಅಲ್ಲಿ ಹೋಗಿ ಆ ಚೇರ್ ಮೇಲೆ ಕೂತ್ಕೊಂಡು ಒಂದು ಸೆಲ್ಫಿನ ಹೊಡೆದು ಸೊ ಬಿಗ್ ಬಾಸ್ ಇದಕ್ಕೆ ಸೋಷಿಯಲ್ ಮೀಡಿಯಾಗಳಿಗೆ ಟ್ಯಾಗ್ ಮಾಡಿ ಸೊ ನೀವೇನಾದರೂ ಪೋಸ್ಟ್ ಮಾಡಿದ್ರೆ ಒಂದು ಹ್ಯಾಶ್ಟ್ಯಾಗ್ ಕೂಡ ಇದೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂತ. ಸೊ ಅದನ್ನು ಹ್ಯಾಶ್ಟ್ಯಾಗ್ ಯೂಸ್ ಮಾಡಿ ನೀವು ನಿಮ್ಮ ಒಂದು ಫೋಟೋನ ಪೋಸ್ಟ್ ಮಾಡಿದ್ರೆ ಸೊ ಅದರಲ್ಲಿ ಯಾರು ಲಕ್ಕಿ ಇರ್ತಾರೆ ಸೊ ಅವ್ರಿಗೆ ಬಿಗ್ ಬಾಸ್ ವೀಕೆಂಡ್ ನಡೀತಲ್ಲ, ಕಿಚನ ಪಂಚಾಯಿತಿ ಮತ್ತು ಸಂಡೇ ಎಪಿಸೋಡ್ ನಡೀತಲ್ಲ, ಸೊ ಅದಕ್ಕೆ ನೋಡಲಿಕ್ಕೆ ಅವಕಾಶ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ ಆ ಕಡೆ ಹೋದರೆ ಸೊ ಒಂದು ಸೆಲ್ಫಿ ತೊಗೊಂಡು ಸೊ ಆ ಬಿಗ್ ಬಾಸ್ದು ಏನು ಹ್ಯಾಶ್ಟ್ಯಾಗ್ ಇದೆ ಸೊ ಅದನ್ನು ಮಾಡಿ ಸೊ ಪೋಸ್ಟ್ ಮಾಡಿ ಸೊ ನಿಮಗೆ ಅವಕಾಶ ಸಿಕ್ಕರೂ ಕೂಡ ಸಿಗ್ಬೋದು ಅಂತಲೇ ಹೇಳ್ತೀನಿ. ಇಷ್ಟಿತ್ತು ಸೊ ಬಿಗ್ ಬಾಸ್ 13 ಆ್ಯಂಡ್ ಅಗ್ನಿ ಪರೀಕ್ಷೆ ಬಗ್ಗೆ ಅಪ್ಡೇಟು. ಆ್ಯಂಡ್ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಬೇರೆ ಭಾಷೆಗಳಲ್ಲೂ ಕೂಡ ಸೊ ಅಗ್ನಿ ಪರೀಕ್ಷೆ ಆ್ಯಂಡ್ ಸೊ ಈ ಬಿಗ್ ಬಾಸ್ ಸೀಸನ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಆಲ್ಮೋಸ್ಟ್ ಈ ಎಲ್ಲ ಭಾಷೆಯ ಒಂದು ಬಿಗ್ ಬಾಸು ಕೂಡ ಈ ಬಾರಿ ಸೊ ಒಂದೇ ಎಟ್ ಅ ಟೈಮ್ ಸ್ಟಾರ್ಟ್ ಮಾಡುವಂಥ ಪ್ಲ್ಯಾನ್ ಇದೆ ಅಂತಲೇ ಹೇಳ್ತೀನಿ. ಓಕೆ. ಸೊ ಸದ್ಯಕ್ಕೆ ವಿಡಿಯೋದಲ್ಲಿ ಇಷ್ಟೇ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.